ಹಲೋ ನಮಸ್ಕಾರ. ಶಬಾಷ್ ಮೋದಿ ಸರ್ಕಾರ, ಶಬಾಷ್ ಶಬಾಷ್ ವಿಶ್ವಗುರು, ಶಬಾಷ್. ಜಂತರ್ ಮಂತರ್ನಲ್ಲಿ ಸ್ಟೂಡೆಂಟ್ಗಳಿಗೆ ನಿಮ್ಮ ಪೊಲೀಸರು ಸಿಕ್ಕಾಪಟ್ಟೆ ಲಾಠಿ ತಗೊಂಡು ಹೊಡಿತಾ ಇದ್ದಾರೆ. ಹೊಡಿರಿ ಹೊಡಿರಿ ಹೊಡಿರಿ. ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ, ಹೊಡಿ ಹೊಡಿ ಹೊಡಿ, ಎಷ್ಟು ಹೊಡಿತ್ಯಾ ಹೊಡಿ, ಎಷ್ಟು ಹೊಡಿತ್ಯಾ ಹೊಡಿ, ಯಾಕಂದರೆ ನೀನು ಹೊಡಿಲೇಬೇಕು. ನಾವು ನೆಟ್ಟಿಗೆ ಪರೀಕ್ಷೆ ನಡೆಸ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಹೊಡಿ ಹೊಡಿ ಹೊಡಿ, ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವೇ ತಾನೇ ಹೇಳಿದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಆಹಾ, ಏನು ಡೈಲಾಗ್ 2014ರಲ್ಲಿ. ಹೊಡಿ 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 ಹೊಡಿ, ನೆಟ್ಟಿಗೆ ಪರೀಕ್ಷೆ ನಡೆಸ್ರಪ್ಪ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, 22 ಲಕ್ಷ ವಿದ್ಯಾರ್ಥಿಗಳ ಬದುಕು ಬೀದಿಗೆ, 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಹಿಂದೂ ಕದ್ರೆ ಮೇ ಹೈ, 20 ವಿದ್ಯಾರ್ಥಿಗಳು ಹಿಂದೂಗಳೇ. ನಿಮ್ಮ ಆ್ಯಂಗಲಿಗೆ ಬರೋದಾದರೆ ನನ್ನ ಆ್ಯಂಗಲ್ ಅಲ್ಲ, ನಮ್ಮ ಆ್ಯಂಗಲ್ ಜಾತ್ಯತೀತ ಆ್ಯಂಗಲ್, ಧರ್ಮಾತೀತ ಆ್ಯಂಗಲ್. ನಿಮ್ಮ ಆ್ಯಂಗಲ್ ಹೊಡಿರಿ 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 ಹೊಡಿರಿ. ವಿದ್ಯಾರ್ಥಿಗಳನ್ನು ಮುಟ್ಬೇಡ್ರಪ್ಪ. ವಿದ್ಯಾರ್ಥಿ ಚಳವಳಿ ಕ್ರಾಂತಿಕಾರಿ ಚಳವಳಿಯ ಮೂಮೆಂಟ್. ವಿದ್ಯಾರ್ಥಿಗಳನ್ನು ಮುಟ್ಟಿದ್ರೆ ಈ ದೇಶವೇ ಎದ್ದು ನಿಲ್ಲುತ್ತೆ, ಈ ದೇಶವೇ ನಿಮಗೆ ಪಾಠವನ್ನು ಕಲಿಸುತ್ತೆ. ಹೇಳ್ತಾನೆ ಇದ್ದೀವಿ ತಾನೆ. ಈಗ ನಮ್ಮ ಮನೇಲಿ ನಮ್ಮ ಮಗ ಇರ್ತಾನೆ, ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಅನ್ಯಾಯ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ 1 ಸಲ 2 ಸಲ 3 ಸಲ ಪದೇ ಪದೇ ಅದೇ ಕತೆ. ನೆಟ್ಟಗೊಂದು ಎಕ್ಸಾಮ್ ನಡೆಸೋಕ್ಕೆ ಬರಲ್ಲ, ಇನ್ನೇನರಯ್ಯ ದೇಶ ನಡೆಸ್ತೀರಾ ಅಂತ ನನ್ನ ಮನೆಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಬೀದಿಯಲ್ಲಿ. ನೀವು ಅವನು ಹೊಡಿತೀರಾ? ಹೊಡಿ ಹೊಡಿ ಹೊಡಿ. ನಮ್ಮನೆಯ ಮಗುಗೆ ಏಟು ಬಿದ್ದರೆ ಇಡೀ ಕುಟುಂಬ ಬೀದಿಗೆ ಬರ್ತದೆ. ಒಬ್ಬ ವಿದ್ಯಾರ್ಥಿಯನ್ನು ಮುಟ್ಟಿದ್ರೆ ಇಡೀ ದೇಶವೇ ಬೀದಿಗಿಳಿಯುತ್ತೆ. ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಸಹಜವಾಗಿ ಬೇರೆ ಬೇರೆ ದೇಶಗಳಲ್ಲಿ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಬಂದಿರೋದು ಇದನ್ನೇ. ಪಕ್ಕದ ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಇದೆ. ಅಲ್ಲಿನ ಬೇಡಿಕೆಯನ್ನು ಈಡೇರಿಸದೆ ವಿದ್ಯಾರ್ಥಿ ಚಳವಳಿಯನ್ನು ಹತ್ತಿಕ್ಕಿದ ಪರಿಣಾಮ ಅವರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ತಿರುಗಿಬಿದ್ರು. ಶೇಖ್ ಹಸೀನಾ ದೇಶನೇ ಬಿಟ್ಟು ಹೋದ್ಲು. ಇವತ್ತು ಆ ದೇಶದಲ್ಲಿ ಆಕೆಗೆ ಮರಣದಂಡನೆ. ಕೈ ಸಿಕ್ಕಿದ್ರೆ ನೇಣಿಗೆ ಹಾಕ್ಬಿಡ್ತಾರೆ. ವಿದ್ಯಾರ್ಥಿ ಚಳವಳಿ ಇದೇ ಢಾಕಾ ಯೂನಿವರ್ಸಿಟಿಯ ಮಕ್ಕಳು ಬೀದಿಗಿಳಿದು ಹೋರಾಟ ಮಾಡಿದ್ದಕ್ಕೆ 1972ರಲ್ಲಿ ಸ್ವಾತಂತ್ರ್ಯ ಸಿಕ್ಕಂತಹ ಆ ಬಾಂಗ್ಲಾದೇಶದಲ್ಲಿ ಈ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಬೀದಿಗಿಳಿದಂತಹ ವಿದ್ಯಾರ್ಥಿಗಳನ್ನು ಹತ್ತಿಕ್ಕೋದಕ್ಕೆ, ತನ್ನ ಪೊಲೀಸರನ್ನು ಬಿಟ್ಟು ಅವರನ್ನು ಹೊಡೆಸಿದ್ದಕ್ಕೆ, ಸಾಯಿಸಿದ್ದಕ್ಕೆ ಶೇಖ್ ಹಸೀನಾ ಸರ್ಕಾರ, ಅವಾಮಿ ಲೀಗ್ ಆಫೀಸು, ಶೇಖ್ ಹಸೀನಾ ಖುದ್ದು ಎಲ್ಲರೂ ನಾಶ. ಕ್ರಾಂತಿಕಾರಿ ಬದಲಾವಣೆ ಮತ್ತು ಬೆಳವಣಿಗೆಗಳು ಆಗೋದೇ ಹೀಗೆ. ನೇಪಾಳದಲ್ಲಿ ಆಗಿದ್ದು ಅದೇ. ಅಲ್ಲಿನ ವ್ಯವಸ್ಥೆಗಳೆಲ್ಲ ಬುಡಮೇಲಾಗಿ ಎಲ್ಲ ಬದಲಾವಣೆ ಆದ ಮೇಲೆ ಅಲ್ಲಿ ಸುಧಾರಣೆ ಕಂಡುಬರ್ತಾ ಇದೆ. ಅಷ್ಟಕ್ಕೂ ನನ್ನ ದೇಶದಲ್ಲಿ ಏನು ಕೇಳಿದ್ರು, ನಮ್ಮ ದೇಶದ ವಿದ್ಯಾರ್ಥಿಗಳು ಯಾಕೆ ಹೋರಾಟ ಮಾಡ್ತಿದ್ದಾರೆ ಜಂತರ್ ಮಂತರ್ನಲ್ಲಿ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ. ಯಾರೋ 4-5 ಜನನ ಅರೆಸ್ಟ್ ಮಾಡಿಬಿಟ್ಟು ಟ್ಯಾಪೆ ಆಗೋ ಕೆಲಸ ಮಾಡಿಬಿಡಿ. ಇದರ ಹಿಂದಿರುವಂಥ ಅಸಲಿ ಕಿಂಗ್ ಪಿನ್ಗಳು ಯಾರೋ ಅವರನ್ನು ಅರೆಸ್ಟ್ ಮಾಡಿ. ಆಮೇಲೆ CBSE ಮೌಲ್ಯಮಾಪನದಲ್ಲಿ ಅಕ್ರಮ ಆಗಿದೆ, ಅದನ್ನು ಪತ್ತೆ ಹಚ್ಚಿ. ಆ ಕಿಡಿಗೇಡಿಗಳನ್ನು, ಆ ದೇಶದ್ರೋಹಿಗಳನ್ನು, ಆ ಭಯೋತ್ಪಾದಕರನ್ನು, ಆ ನಮಕ್ ಹರಾಮ್ಗಳನ್ನು ಪತ್ತೆ ಹಚ್ಚಿ. ಆಮೇಲೆ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಧರ್ಮೇಂದ್ರ ಪ್ರಧಾನ್ ಅವರ ಅಂಡರ್ನಲ್ಲೇ ನಡೆಯುತ್ತಾನೆ ಶಿಕ್ಷಣ ಇಲಾಖೆಗಳು, ಶಿಕ್ಷಣ ವ್ಯವಸ್ಥೆಗಳು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಅವ್ರು ರಾಜೀನಾಮೆ ತಗೊಂಡು ಅವ್ರ ಜಾಗಕ್ಕೆ ಬೇರೊಬ್ಬರನ್ನ ನೇಮಕ ಮಾಡಿ. ನೆಟ್ಟಿಗೆ ಯಾರು ಕೆಲಸ ಮಾಡಲ್ಲ, ಅಕ್ರಮವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಿತ್ತು ಬಿಸಾಕಿ. ಇಷ್ಟೇ ಕೇಳಿದ್ದು. ನೆಟ್ಟಿಗೆ ಎಕ್ಸಾಮ್ ನಡೆಸಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದನ್ನ ಪತ್ತೆ ಹಚ್ಚಿ, ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ಇಷ್ಟೇ ತಾನೇ ಕೇಳಿದ್ದು. ಅದಕ್ಕೆ ಸಂಬಂಧಪಟ್ಟ ಹೋರಾಟ ನಡೀತಿದೆ. ಸೋನಮ್ ವಾಂಗ್ಚುಕ್ ಐಸ್ ಸ್ತೂಪ ಸಂಶೋಧನೆಯ ಕ್ರಾಂತಿಕಾರಿ ಪರಿಸರವಾದಿ. ಲೇಹ್ ಲಡಾಖ್ ನೋಡ್ತೀವಿ, ಐಸ್ ತುಂಬಿಕೊಂಡಿದೆ. ವಾವ್, ಅದ್ಭುತ, ಒಂದು ಸಲ ಹೋಗಬೇಕು ಅಂತೇಳಿ ಗೂಗಲ್ ನೋಡಿ ಆಸಕ್ತಿ ಬರುತ್ತೆ. ಬೇಸಿಗೆಯಲ್ಲಿ ನೀರಿಲ್ಲ ಆ ಊರಲ್ಲಿ. ಆ ಪ್ರಾಂತ್ಯಕ್ಕೆ ಬೇಸಿಗೆಯಲ್ಲೂ ನೀರು ಸಿಗೋ ಥರ, ಚಳಿಗಾಲದಲ್ಲಿ ಐಸ್ ಗುಡ್ಡೆ ಮೇಲೆ ಹರಿಯುವಂತಹ ನೀರನ್ನು ಕೋನ್ ಮಾಡಿ ಬೇಸಿಗೆಯಲ್ಲಿ ಅವರಿಗೆ ನೀರನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡಿದ, ಸಂಶೋಧನೆಯನ್ನು ಮಾಡಿದ ಸೋನಮ್ ವಾಂಗ್ಚುಕ್. ಅಲ್ಲಿನ ಶಿಕ್ಷಣ ಕ್ಷೇತ್ರ, ಶೈಕ್ಷಣಿಕ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ ಸೋನಮ್ ವಾಂಗ್ಚುಕ್ ಅಂದ ತಕ್ಷಣ ಚೈನಾದಿಂದ ಫಂಡ್ ಬಂದ್ಬಿಡುತ್ತಾ?
ಮಿಸ್ಟರ್ ಗೋಧಿ ಮೀಡಿಯಾ, ದರಿದ್ರ ಮೀಡಿಯಾ, ದೇಶದ್ರೋಹಿ ಮೀಡಿಯಾ, ಬಕೆಟ್ ಮೀಡಿಯಾ, ಡ್ರಮ್ ಮೀಡಿಯಾ, ಸಿಂಟೆಕ್ಸ್ ಮೀಡಿಯಾ, ನಾಚಿಕೆಗೆಟ್ಟ ಮೀಡಿಯಾ, ಈ ಗೋಧಿ ಮೀಡಿಯಾಗಳನ್ನು ಈ ಕಾಕ್ರೋಚ್ಗಳು ಜಂತರ್ ಮಂತರ್ ಕಡೆ ಬಿಡ್ಕೊಂಡೇ ಇಲ್ಲ. ಅಲ್ಲಿ ಬಂದು ಕಿಡಿಗೇಡಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದರು. ಅವರ ಪ್ರಪಗಂಡವನ್ನು ವೈಭವೀಕರಿಸುವ ಈ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗೋಸ್ಕರ ಹೋರಾಟ ಮಾಡೋದನ್ನು ಅನುಮಾನಿಸುತ್ತಾ ಇವರಿಗೆ ಚೈನಾದಿಂದ ಫಂಡಿಂಗ್ ಬರುತ್ತೆ, ಪಾಕಿಸ್ತಾನದ ಫಂಡಿಂಗ್ ಬರುತ್ತೆ, ಇವ್ರ ಅಪ್ಪನ ಮನೆಯಿಂದ ಫಂಡಿಂಗ್ ಬರುತ್ತೆ. ಹೆಂಗಪ್ಪ ಬರುತ್ತೆ? ಯಾರಪ್ಪ ಈ ದೇಶನ ಆಳ್ತಿದ್ದಾರೆ? ಫಂಡಿಂಗ್ ಬೇಕಾಬಿಟ್ಟು ಅಕ್ಕಪಕ್ಕದ ರಾಷ್ಟ್ರಗಳಿಂದ ಬರೋದೇ ಆದರೆ ಹೆಂಗಪ್ಪ ಬರ್ತದೆ? ನಿಮ್ಮ ಹದ್ದಿನ ಕಣ್ಣನ್ನು ದಾಟಿ, ನಿಮ್ಮ ಲೇಸರ್ ಬಾರ್ಡ್ರನ್ನ ದಾಟಿ, ನಿಮ್ಮ ಡಿಜಿಟಲ್ ಕಣ್ಣುಗಳನ್ನು ದಾಟಿ, ಅವೆಲ್ಲ ದಾಟಿ ಬರ್ತಾ ಇದೆ ಅಂದರೆ ಈ ದೇಶವನ್ನು ಆಳೋದಕ್ಕೆ ನೀವು ಯೋಗ್ಯರಲ್ಲ, ಯೋಗ್ಯತೆ ಇಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅಷ್ಟೇ ತಾನೇ? ಅಭಿಜಿತ್ ದೀಪ್ಗೆ ಉಚ್ಚ ವಯಕ್ಕಂತ ಹೋಗಿದ್ದ. ಅಷ್ಟರಲ್ಲಿ ಒಂದು ಮೀಡಿಯಾ ಹೋಗ್ಬಿಟ್ಟು ಕೇಳ್ತು, ನೀವೆಲ್ಲ ಹೋಗಿದ್ರಿ ಇಷ್ಟೊತ್ತು? ಇಲ್ಲಮ್ಮ ಇಲ್ಲೇ ಹೋಗಿದ್ದೆ. ಎಲ್ಲಿ ಹೋಗಿದ್ರಿ? ಇದಕ್ಕೆ ಹೋಗಿದ್ದೆ, ಇಲ್ಲ ಇದಕ್ಕೆ ಹೋಗಿದ್ದೆ. ಅದಕ್ಕೆ ಉತ್ತರ ಕೊಡಲೇಬೇಕಾ? ಅದು ಹೇಳಲೇಬೇಕಾ? ಇಲ್ಲಮ್ಮ ಇಲ್ಲೇ ಹೋಗಿದ್ದೆ. ತಗೊಳ್ಳಿ, ಕಟ್ ಮಾಡಿದ್ರೆ ಫಂಡಿಂಗ್ ಬಂತು ಅನಿಸುತ್ತೆ, ಫಂಡ್ ತರಕ್ಕೆ ಹೋಗಿದ್ದ. ಫಂಡ್ ತರಕ್ಕೆ ಹೋಗಿದ್ದಲ್ಲ, ಫಂಡ್ ಹಾಕೋಕ್ಕೆ ಹೋಗಿದ್ದ. ಆ ಫಂಡನ್ನು ಎತ್ತಿಂದ್ಬಿಡಿ. ಗೋಧಿ ಮೀಡಿಯಾಗಳು ಫಂಡ್ ಹಾಕೋಕ್ಕೆ ಹೋಗಿದ್ದಾವ, ಆ ಫಂಡನ್ನು ಎತ್ತಿನ್ಕೊಂಬಿಡಿ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಇದು ಗೋಧಿ ಮೀಡಿಯಾಗಳನ್ನು ಹತ್ತಿರ ಬಿಡ್ಕೊಂಡಿಲ್ಲ, ಮಧ್ಯದಲ್ಲೇ ನುಸುಳ್ತಿದ್ದಾವೆ ನಾಯಿ ಕೊಡೆಗಳು. ಒಬ್ಬ ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ಬಿಟ್ಟು ಏನೋ ಮಾಡೋಕ್ಕೆ ಹೋದ, ಅಟ್ಟಾಡ್ಸ್ಕೊಂಡು ಒದ್ರು, ಹೊಡೆದ್ರು, ಓಡಿಸಿದ್ದಾರೆ ಅವನಿಗೆ. ಇನ್ನೊಬ್ಳು ಯಾರೋ ಹೋಗ್ಬಿಟ್ಟು ಶಾಯಿ ನೀಲಿ ಇಂಕನ್ನು ತೆಗ್ದು ಅವನ ಮುಖಕ್ಕೆ ಎಸಿತಾಳೆ, ಅಭಿಜಿತ್ ದೀಪ್ಗೆ ಮುಖಕ್ಕೆ. ಅಭಿಜಿತ್ ದೀಪ್ಗೆ ಹೇಳ್ತಾನೆ, ಆಲ್ರೆಡಿ ಅಭಿಜಿತ್ ದೀಪ್ಗೆ ಮೇಲೆ ಹಲ್ಲೆ ಆಗಿತ್ತು, ಇಂಕ್ ತಗೊಂಡು ಎಸಿತಾಳೆ. ಜೈ ಭೀಮ್, ನೀಲಿ ನಂಗೆ ಇಷ್ಟ ಅಂತಾನೆ ಅಭಿಜಿತ್ ದೀಪ್ಗೆ. ಆಮೇಲೆ ಈ ಇಂಕನ್ನು ಎರ್ಸಿದ್ಲಲ್ಲ, ಅವಳು ಯಾರು ಅಂತ ನೋಡಿದ್ರೆ, ಇದೇ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಕೇಸಲ್ಲಿ ಜೈಲು ಪಾಲಾಗಿದ್ದಂಥ ಕುಲ್ದೀಪ್ ಸಿಂಗ್ ಸೆಂಗರ್ ಅಂತಿದ್ನಲ್ಲ, ಅವನನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಪ್ರೊಟೆಸ್ಟ್ ಮಾಡಿದವರು. ಇಂಥವೆಲ್ಲ ನುಗ್ತಿದ್ದವು ನಾಯಿ ಕುಡೆಗಳು, ಅಟ್ಟಾಡಿಸ್ತಾ ಇದ್ದಾರೆ. ಇವತ್ತು ಜಂತರ್ ಮಂತರ್ನಲ್ಲಿ ಮಳೆಗಾಲದ ಅಧಿವೇಶನ, ಪಾರ್ಲಿಮೆಂಟ್ನಲ್ಲಿ ಸಿಕ್ಕಾಪಟ್ಟೆ ದೇಶವನ್ನು ರಕ್ಷಿಸುವ, ಉಳಿಸುವ, ಉದ್ಧಾರ ಮಾಡುವ ಮೀಟಿಂಗ್ ನಡೀತಾ ಇದೆ, ಸೆಷನ್ ನಡೀತಾ ಇದೆ. ಸಂಸತ್ನ ಮುತ್ತಿಗೆ ಹಾಕುವ ಪ್ಲ್ಯಾನ್ ಮಾಡಿದ್ದಾರೆ. ಇಡೀ ದೇಶಾದಾದ್ಯಂತ ಕರೆಯನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಜಂತರ ಮಂತರ ಸೇರ್ಕೊಂಡಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಆಗ್ತಾಯಿದೆ. ತಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಮಧ್ಯದಲ್ಲೇ ಒಂದು 2-3 ವಿಚಾರ. ಇಷ್ಟು ದಿನ ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳ್ತಾ ಇದ್ರಿ, ನೀವು ಮೋದಿದು ಕೇಳ್ತಾ ಇದ್ದೀರಾ. ನಿಮ್ಮ ಪ್ರೊಪಗಂಡ ಏನು, ನಿಮ್ಮ ಉದ್ದೇಶ ಏನು, ನಿಮ್ಮ ಫಂಡಿಂಗ್ ಏನು ಅಂತ. ಅರೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನಿಂದ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದ್ರೆ ಯಾಕೋ ನೀವು ಸುಮ್ಮನಿದ್ದೀರಿ. ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾಯಿದ್ದೀರಿ, ಈ ಹೋರಾಟವನ್ನು ಉಡಾಫೆ ಮಾಡ್ತಿದ್ದೀರಿ. ಸೋನಮ್ ವಾಂಗ್ಚುಕ್ 20 ದಿವಸ ನಿರಾಶನ ಅಂದರೆ ಉಪವಾಸ ಕೂತರು, ಅವರನ್ನೇ ಎತ್ತಾಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಟ್ರಿ. ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧೀಜಿ ಸಾರಥ್ಯದಲ್ಲಿ ಲಕ್ಷಾಂತರ ಜನ ಉಪವಾಸಗಳನ್ನು ಮಾಡಿದ್ರು. ಯಾವತ್ತೂ ಬ್ರಿಟಿಷರು ಕೂಡ ಉಪವಾಸ ಕೂತವ್ರನ್ನ ಎತ್ತಾಕೊಂಡು ಹೋಗಿರಲಿಲ್ಲ. ಹೋರಾಟಕ್ಕೆ ಅವರು ಒಂದು ವ್ಯಾಲ್ಯೂ ಅಂತ ಕೊಡ್ತಾಯಿದ್ರು. ಅದರ ಪರಿಣಾಮ ಈ ದೇಶಕ್ಕೆ ಸ್ವಾತಂತ್ರ್ಯ ಕೂಡ ಸಿಕ್ತು. ಆದರೆ ಈ ದೇಶದಲ್ಲಿ ಒಂದು ಬೇಡಿಕೆ, ಸಣ್ಣ ಸಣ್ಣ ಪುಟ್ಟ ಬೇಡಿಕೆ, ಉದ್ಯೋಗದ ಬೇಡಿಕೆ, ಒಂದು ಒಳ್ಳೆ ರೀತಿಯ ಶಿಕ್ಷಣದ ಬೇಡಿಕೆ, ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ನಡೆಸಿ ಅನ್ನುವಂಥ ಬೇಡಿಕೆ, ಇಷ್ಟೇ ಬೇಡಿಕೆಯನ್ನು ಈಡೇರಿಸಿ ಅಂತ ಲಕ್ಷಾಂತರ ಮಕ್ಕಳು ಹೋರಾಟವನ್ನು ಮಾಡುವಂಥ ಸ್ಥಿತಿ ಈ ದೇಶಕ್ಕಿದೆ. ಹೋರಾಟ ಮಾಡಿದ್ರೂ ಕೂಡ ಆ ಹೋರಾಟವನ್ನು ಹತ್ತಿಕ್ಕೋದು, ಪೊಲೀಸರನ್ನು ಬಿಟ್ಟು ಹೊಡೆಸೋದು, ಅದೆಲ್ಲವನ್ನು ಮೀರಿ ಈ ಎಲ್ಲ ಅಕ್ರಮಗಳಿಗೆ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ ಅಂದರೆ ಸುಮ್ಮನಿದ್ದೀರಿ. ಹಾಗಾಗಿ ಸುಮ್ಮನಿರುವಂಥ ವಿಶ್ವಗುರುನೇ ರಾಜೀನಾಮೆ ಕೊಟ್ಬಿಡಲಿ ಅಂತ ಕೇಳ್ತಿದ್ದಾರೆ, ತಪ್ಪೇನು? ಆದರೆ ಮಾಧ್ಯಮಗಳು ಇವನ್ನೆಲ್ಲ ತಿರ್ಚಿ ಫಂಡಿಂಗ್ ಕತೆ ಹೇಳಿ, ಕುನಾಲ್ ಕಮ್ರಾ ಬಂದ, ಸೀತೆಗೆ ಅವಮಾನ ಮಾಡ್ದ, ರಾಮಂಗೆ ಅವಮಾನ ಮಾಡ್ದ, ನೀತಾಗೆ ಅವಮಾನ ಮಾಡ್ದ, ಅಂಬಾನಿಗೆ ಅವಮಾನ ಮಾಡ್ದ, ಅದಾನಿಗೆ ಅವಮಾನ ಮಾಡ್ದ, ಇದೇ ಕಥೆಗಳು. ಅವಳ ಬಂದು ಅಲ್ಲ ಅಂತ ಹೇಳಿದ್ಲು, ರಾಮ ಅಂತ ಹೇಳೋಲ್ಲ ನಾವು, ಜೈ ಸಂವಿಧಾನ ಅಂತ ಹೇಳ್ತೀವಿ ಅಂತ ಪ್ರಕಾಶ್ ರಾಜ್ ಅಂದರು. ಇವರ ಪ್ರೊಪಗಂಡ ಏನು, ಇವರ ಉದ್ದೇಶ ಏನು? ಪಾಕಿಸ್ತಾನದಲ್ಲಿ ಅಲ್ಲಾನ ಮುಂದಿಟ್ಕೊಂಡು ಧರ್ಮದ ರಾಜಕಾರಣವನ್ನು ಮಾಡೋಕ್ಕೆ ಹೊರಟಂಥ ಆ ಮಾನಸಿಕತೆಗೂ ಇಲ್ಲೂ ಕೂಡ ದೇವರನ್ನ ಇಟ್ಟುಕೊಂಡು ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ನಾಶ ಮಾಡಿ ಪ್ರೊಪಗಂಡವನ್ನು ಈಡೇರಿಸಿಕೊಳ್ಳುತ್ತಿರುವಂಥ ಈ ಮನಸ್ಥಿತಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತಹ ಅವರ ಪ್ರಯತ್ನವನ್ನೇ ತಿರ್ಚಿ ಅಲ್ಲನಿಗೆ ಜೈ, ರಾಮನಿಗೆ ಧಿಕ್ಕಾರ, ಏನೇನೋ ನಡೀತಿದೆ. ಫಂಡಿಂಗ್, ಪಾಕಿಸ್ತಾನ, ಚೀನಾ, ವಾವ್. ಪರಿಣಾಮ ಮಕ್ಕಳೇ ಹೊಡಿತಿದ್ದೀರಿ. ಒಂದು ಮನೆಯಲ್ಲಿ ಒಂದು ಮಗು
ತನಗಾದ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಬೀದಿಗೆ ಹೋದಾಗ ಆ ಮಗುವಿನ ಮೇಲೆ ಹಲ್ಲೆ ಆಯಿತು ಅಂದರೆ ಇಡೀ ಕುಟುಂಬ ಆ ಮಗುವಿನ ಜೊತೆ ನಿಲ್ಲುತ್ತೆ. ದೂರದ ಸಿರಿಯಾದಿಂದ ಹಿಡಿದು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಡೆದಂಥ ಕ್ರಾಂತಿಯ ಹಿಂದೆ ವಿದ್ಯಾರ್ಥಿ ಚಳವಳಿನೇ ಇರೋದು. ಈ ಕಾಮನ್ ಸೆನ್ಸ್ ಇಲ್ವಾ? ಏನು ನಿಮ್ಮ ಪ್ರಧಾನಿ ಪಟ್ಟ ಕೇಳಿದ್ರ, ಪಾರ್ಲಿಮೆಂಟ್ ಕೊಡಿ ಅಂತ ಕೇಳಿದ್ರ, ಇಡೀ ದೇಶ ಬರ್ಕೊಡಿ ಅಂತ ಹೇಳಿದ್ರ, ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಿದ್ರ, ಏನು ಕೇಳಿದ್ರು? ಈ ದೇಶದ ಭವಿಷ್ಯ ಅಂತ ಈ ಮಕ್ಕಳನ್ನು ಕರಿತೀವಿ. ಆ ಮಕ್ಕಳ ಕಷ್ಟಪಟ್ಟು ಓದಿದ ಆ ಮಕ್ಕಳ ಸಣ್ಣ ಪುಟ್ಟ ಬೇಡಿಕೆ ಏನೂ ಅಲ್ಲ. ಅದು ನೆಟ್ಟಿಗೆ ಎಕ್ಸಾಮ್ ನಡೆಸಿ, ಅಕ್ರಮ ತಡೀರಿ, ನಿಮ್ಮ ಕೈಲಿ ಆಗಲ್ಲ ಅಂದರೆ ರಾಜೀನಾಮೆ ಕೊಡಿ ಕೇಳ್ತಿದ್ದಾರೆ. ಎಲ್ಲರನ್ನಲ್ಲ, ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಇಷ್ಟೇ. ಆ ಬೇಡಿಕೆ ಕೂಡ ಈಡೇರಿಸೋಕ್ಕಾಗದೆ ಮಕ್ಕಳನ್ನೇ ಹೊಡೆದು ಬಡ್ದು ಪ್ರಶ್ನೆ ಮಾಡೋರನ್ನ ದೇಶದ್ರೋಹಿ ಅಂತೀರಿ. ರೈತರನ್ನೇ ನೀವು ಖಲಿಸ್ತಾನಿಗಳಂತ ಕರೆದವರು. ರೈತರು ಕೂಡ ಒಂದಿಷ್ಟು ನಿಮ್ಮ ಕಾಳ್ಯ ಯೋಜನೆ, ನಿಮ್ಮ ಹೇರಿಕೆ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಇದೇ ಡೆಲ್ಲಿ ಕಡೆ ಬಂದರು. ಖಲಿಸ್ತಾನಿ ಮೂಮೆಂಟ್, ಖಲಿಸ್ತಾನಿಗಳಿವರು ಅಂದ್ರಿ. ನೀವು ತೀರಾ ಬಾಕ್ಸರ್ಗಳು, ಪೊಗಟ್ಟವರು ಹೋರಾಟವನ್ನು ಮಾಡಿದ್ರೆ ಅವರನ್ನೇ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರಿ. ಬೀದಿಯಲ್ಲಿ ಬಿದ್ದ ಹತ್ತಲು ಆ ಹೆಣ್ಮಗಳು ಯಾರನ್ನೂ ಬಿಡ್ತಾ ಇಲ್ಲ. ನಿಮ್ಮ ವಿರುದ್ಧ ಯಾರೇ ಮಾತಾಡಿದ್ರೋ ಅವರಿಗೆ ದೇಶದ್ರೋಹದ ಲೇಬಲ್, ಧರ್ಮದ್ರೋಹದ ಲೇಬಲ್ ಹಾಕ್ಬಿಟ್ಟು ಕೇಸ್ ಮೇಲೆ ಕೇಸ್ ಹಾಕು, ಅವರ ಬದುಕನ್ನು ನಾಶ ಮಾಡು, ಇದನ್ನೇ ಮಾಡ್ತಾ ಬಂದಿದ್ದೀರಿ. ಹೀಗಾದರೆ ಹೇಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಒಂದು ಹಂತದವರೆಗೂ ಮಾತ್ರ ಸಹನೆ ಅನ್ನೋದಿರುತ್ತೆ, ಸಹಿಸಿಕೊಳ್ಳುವಂಥ ತಾಳ್ಮೆ ಇರುತ್ತೆ. ಎಲ್ಲ ಮೀರಿ ನಿಂತಾಗ, ಕಾಲ ಮಿಂಚಿ ಹೋದಾಗ ಯಾವುದನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ನೋಡೋಣ, ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ, ಹೋರಾಟ ನಡೀತಿದೆ. ಗೋಧಿ ಮೀಡಿಯಾ, ಗೋಧಿ ಬಗ್ಸ್, ಹಣ್ಣು ಬಗ್ಸ್, ಕುಕ್ಕರ್ ಪರಿಸ್ಥಿತಿ, ತಳ ಸುಟ್ಟು ಒಳಗಡೆ ಕುದೀತಾ ಇದ್ದರೂ ಕೂಡ ಸೀಟಿ ಹೊಡೆಯೋದನ್ನ ನಿಲ್ಲಿಸಿಲ್ಲ. ಈ ಮಗುಗೆ ಆದ ಅನ್ಯಾಯ, ಈ ಮಕ್ಕಳು ಅನುಭವಿಸುತ್ತಿರುವಂಥ ನೋವು ನಿಮ್ಮ ಮಕ್ಕಳ ಆಕ್ರಂದನ ಕೂಡ ಹೌದು. ಈ ಗೋಧಿ ಮೀಡಿಯಾ ಇದೆಯಲ್ಲ, 3rd ಕ್ಲಾಸ್ ಗೋಧಿ ಮೀಡಿಯಾ, ನೀವು ಗಂಡಸರಲ್ವಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಂದರೆ, ನೀವು ಗಂಡಸರಾಗಿದ್ದರೆ ನೀವು ಮಕ್ಕಳನ್ನು ಹುಟ್ಟಿಸಿರ್ತೀರ, ಇಲ್ಲ ಮಕ್ಕಳನ್ನು ಹುಟ್ಟಿಸುವಂಥ ತಾಕತ್ತಿರುತ್ತೆ. ಆ ತಾಕತ್ತಿದ್ದರೆ ಮಾತ್ರ ನಿಮಗೆ ಬೇರೆಯವರ ಮಕ್ಕಳ ನೋವು ಅರ್ಥ ಆಗೋದಕ್ಕೆ ಸಾಧ್ಯ. ನೀವು ನಿಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀರಾ ಇಲ್ವಾ? ಆದಮೇಲೆ ಅವರು ವಿದ್ಯಾರ್ಥಿಗಳಲ್ವಾ? ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅಲ್ವಾ? 22 ಲಕ್ಷ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಇದ್ದಾರಾ ಇಲ್ವಾ? ಅವ್ರು ಹಾಕಿದ ಬಿಸ್ಕೆಟು ಭಿಕ್ಷೆಗೆ ಮಾರ್ಕೊಂಬಿಟ್ರ ನಿಮ್ಮನ್ನು, ಆ ಲೆವೆಲಿಗೆ ಮೈ ಮಾರ್ಕೊಂಡ್ರ? ಇದೊಂದು ಬದುಕಾ? ಇಂಥ ನೀಚ ಬದುಕು ಬದುಕಬೇಕಾ? ನೀವು ಗಣಸೆ ಆಗಿದ್ದರೆ ನಿಮಗೆ ಹುಟ್ಟಿರೋ ಮಕ್ಕಳುಗಳು ನಿಮ್ಮದೇ ಆದರೆ, ಇಲ್ಲ ಇನ್ನು ಫ್ಯೂಚರಲ್ಲಿ ಮಕ್ಕಳನ್ನು ಹುಟ್ಟಿಸುವಂಥ ತಾಕತ್ತು ನಿಮಗಿದ್ರೆ, ದಯವಿಟ್ಟು ವಿದ್ಯಾರ್ಥಿಗಳ ಆಕ್ರಂದನ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನೈತಿಕತೆಯಿಂದ ಅವ್ರ ಜೊತೆ ನಿಲ್ಲುವ ಪ್ರಯತ್ನ ಮಾಡಿ. ಇಲ್ಲ ಗೋಧಿ ಮೀಡಿಯಾಗಳನ್ನು ಹೆಂಗೂ ದೂರ ಇಟ್ಟು ಅಟ್ಟಾಡಿಸಿದರೆ, ನಾಳೆ ಕಾಲ ಮೀಸಿದಾಗ ಒಂದೊಳ್ಳೆ ವ್ಯವಸ್ಥೆಯಲ್ಲಿ ಕೆಟ್ಟ ಪರಂಪರೆಯನ್ನೇ ಉಳಿಸಿಕೊಳ್ಳುತ್ತಿರುವ ನೀವೇ ಬಲಿಪಶುಗಳು, ಒನ್ ಆಫ್ ದ ಬಲಿಪಶು. ತಲೆಯಲ್ಲಿ ಇಟ್ಕೊಳ್ಳಿ. ನಮಸ್ಕಾರ.